ನೀವು ಹಾಕ್ತಾ ಇರೋ ವಿಡಿಯೋಗೆ ವ್ಯೂಸು ಸಬ್ಸ್ಕ್ರೈಬರ್ಸು ಬರ್ತಾ ಇಲ್ಲ ಅಂತೇಳಿ ಬೇಜಾರಾಗ್ತೀರಾ. ಕಾರಣ ಏನು ಅಂತ ಹೇಳಿದ್ರೆ ಮೇನ್ ಆಗಿ ನೀವು ಕ್ಯಾಟಗರಿನ ಕರೆಕ್ಟಾಗಿ ಚೂಸ್ ಮಾಡಿರಲ್ಲ. ಸ್ವಲ್ಪ ಕ್ರಿಯೇಟರ್ಸ್ ಏನು ಅನ್ಕೊತಾರೆ ಅಂದರೆ ಕ್ಯಾಟಗರಿ ಚೂಸ್ ಮಾಡದೇ ಇದ್ರೂ ನಮಗೆ ವ್ಯೂಸ್ ಬರುತ್ತೆ ಅಂತ ಅನ್ಕೊತಾರೆ. ಬಟ್ ಕರೆಕ್ಟಾಗಿರುವಂಥ ಕ್ಯಾಟಗರಿನ ಚೂಸ್ ಮಾಡೋದ್ರಿಂದ ಯೂಟ್ಯೂಬ್ ಆಲ್ಗೋರಿದಮು ಕರೆಕ್ಟಾಗಿರುವಂಥ ಆಡಿಯನ್ಸ್ಗೆ ಅದನ್ನು ಶೇರ್ ಮಾಡುತ್ತೆ. ಈಗ ಎಕ್ಸಾಂಪಲು ನೀವು ಒಂದು ಕುಕಿಂಗ್ ಚಾನಲ್ನ ಮಾಡಿದ್ದೀರಾ ಅಂತ ಹೇಳಿದ್ರೆ ಯಾರ್ಯಾರು ಕುಕಿಂಗ್ನ ಸರ್ಚ್ ಮಾಡ್ತಾ ಇದ್ದಾರೆ, ಯಾರಿಗೆ ಅವ್ರಿಗೆ ಸಜೆಷನ್ಸ್ ಕಳಿಸ್ಬೇಕು ಅಂಥ ಕಡೆ ಚೆಕ್ ಮಾಡುತ್ತೆ. ಅದಕ್ಕೆ ಆದಷ್ಟು ನೀವು ಒಂದು ಒಳ್ಳೆ ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳಿ. ರೈಟ್ ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ವಿಡಿಯೋಸು ಬೇಗ ವೈರಲ್ ಆಗುತ್ತೆ. ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಕ್ಯಾಟಗರಿನ ಚೂಸ್ ಮಾಡೋದು, ಯಾವ್ಯಾವ ಕ್ಯಾಟಗರೀಸ್ ಇದ್ದಾವೆ, ಆ ಕ್ಯಾಟಗರೀಸ್ ಅದ್ರ ಕೆಳಗಡೆ ಏನೇನು ಬರುತ್ತೆ, ಯಾವುದ್ಯಾವುದನ್ನು ನಾವು ಚೂಸ್ ಮಾಡಬೇಕು ಅದನ್ನೆಲ್ಲ ನಾನು ಕರೆಕ್ಟಾಗಿ ಹೇಳ್ತೀನಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ 2 ಬೈಟ್ಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಕ್ರೀನ್ ರೆಕಾರ್ಡ್ನ ಪಕ್ಕದಲ್ಲಿ ಹಾಕಿರ್ತೀನಿ. ಯಾವ ರೀತಿ ನಾವು ಚೂಸ್ ಮಾಡ್ಕೊಳ್ಳೋದು, ಫಸ್ಟು ಎಲ್ಲಿ ಹೋಗಿ ಚೇಂಜ್ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ. ಗೂಗಲ್ ಹೋಗ್ಬಿಟ್ಟು youtubestudioCom ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಅದು ವೆಬ್ಸೈಟ್ನ ತೋರಿಸುತ್ತೆ. ವೆಬ್ಸೈಟಲ್ಲಿ ನೀವು ಆಲ್ರೆಡಿ ಯಾವಾಗಲೂ ಅಪ್ಲೋಡ್ ಮಾಡ್ತಾ ಇರ್ತೀರಲ್ವ, ಅಪ್ಲೋಡ್ ಮಾಡುವಾಗ ಡೌನಲ್ಲಿ ಬನ್ನಿ. ಡೌನಲ್ಲಿ ಸೆಟ್ಟಿಂಗ್ ಇದೆ, ಆ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದಮೇಲೆ ಅಪ್ಲೋಡ್ ಡಿಫಾಲ್ಟ್ ಅಂತ ಹೇಳಿ ತೋರಿಸುತ್ತೆ. ಅಪ್ಲೋಡ್ ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಅದ್ರ ಪಕ್ಕ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಇರುತ್ತೆ. ಅಡ್ವಾನ್ಸ್ ಸೆಟ್ಟಿಂಗ್ನ ಸೆಲೆಕ್ಟ್ ಮಾಡಿಬಿಟ್ಟು ಡೌನಲ್ಲಿ ಕ್ಯಾಟಗರಿ ಅಂತ ಇರುತ್ತೆ. ಆ ಕ್ಯಾಟಗರಿನ ನೀವು ಸರ್ಚ್ ಮಾಡಬೇಕು. ಆ ಕ್ಯಾಟಗರಿಲಿ ನೀವು ಒಂದೊಂದನ್ನು ನೋಡಬೇಕು. ನಿಮಗೆ ಯಾವುದು ಪರ್ಫೆಕ್ಟ್ ಅನಿಸುತ್ತೆ, ನಿಮ್ಮ ಚಾನಲ್ಗೆ ಯಾವ್ದು ಪರ್ಫೆಕ್ಟ್ ಅನಿಸುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವುದಕ್ಕೆ ಯಾವ್ದು ಪರ್ಫೆಕ್ಟ್ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಈ ರೀತಿ ಚೇಂಜ್ ಮಾಡೋದು. ನೀವು ಏನಾದರೂ ಸಿಂಗಲ್ಲಾಗಿ ಚೇಂಜ್ ಮಾಡ್ಬೋದು. ಆದರೆ ಅಪ್ಲೋಡ್ ಡಿಫಾಲ್ಟಲ್ಲಿ ನೀವು ಚೇಂಜ್ ಮಾಡೋದ್ರಿಂದ ನೀವು ಯಾವಾಗನಾದರೂ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀರಲ್ವ, ಆವಾಗ ಕ್ಯಾಟಗರಿನ ನಾವು ಸಪ್ರೇಟಾಗಿ ಚೂಸ್ ಮಾಡೋ ಅವಶ್ಯಕತೆನೇ ಇರಲ್ಲ. ಅದಕ್ಕೆ ಆದಷ್ಟು ಅಪ್ಲೋಡ್ ಡಿಫಾಲ್ಟ್ ಮಾಡ್ಕೊಂಡ್ಬಿಡಿ. ಈಗ ಕ್ಯಾಟಗರಿ ವೈಸ್ ಹೋಗೋಣ. ಯಾವ ರೀತಿ ಯಾವುದಕ್ಕೆ ಯಾವುದು ಸೂಟ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಕ್ಯಾಟಗರಿಯಲ್ಲಿ ಫಸ್ಟ್ ಬರೋದು ಆಟೋಸ್ ಆ್ಯಂಡ್ ವೆಹಿಕಲ್ಸ್. ಆಟೋಸ್ ಆ್ಯಂಡ್ ವೆಹಿಕಲ್ಸ್ ಅಂದರೆ ಏನು? ಬೈಕ್ ರಿವ್ಯೂಸ್ ಏನಾದರೂ ಕೊಡೋದು. ನೀವು ಯಾವುದಾದ್ರೂ ಇವಾಗ ಹೊಸದಾಗಿ ಬೈಕು ಕಾರು ಅಂಥದ್ದು ಏನಾದರೂ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಅದು ಹೇಗಿದೆ, ಅದ್ರ ಮಾಡೆಲ್ ಏನು ಅಂತ ಆ ರೀತಿಯೆಲ್ಲ ನೀವು ರಿವ್ಯೂಸ್ ಕೊಡ್ತೀರಲ್ವ, ಈ ರೀತಿಯೆಲ್ಲ ರಿವ್ಯೂಸ್ ಕೊಡೋದು. ನೀವು ರೋಡ್ ಟ್ರಿಪ್ ಎಲ್ಲ ಮಾಡಿದಾಗ ಆವಾಗ ರಿವ್ಯೂಸ್ ಕೊಡೋದು. ಇದನ್ನೆಲ್ಲ ಆಟೋಸ್ ಆ್ಯಂಡ್ ವೆಹಿಕಲ್ಸ್ ಒಳಗಡೆ ಬರುತ್ತೆ. ಇದನ್ನೆಲ್ಲ ನೀವು ಯಾವುದಾದ್ರೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆದಷ್ಟು ಇದನ್ನು ಸೆಲೆಕ್ಟ್ ಮಾಡಿ. ಈ ರೀತಿ ಸೆಲೆಕ್ಟ್ ಮಾಡೋದ್ರಿಂದ ನಿಮ್ಮ ವಿಡಿಯೋಸು ಬೇಗ ವೈರಲ್ ಆಗುತ್ತೆ. ಸೆಕೆಂಡ್ ಕ್ಯಾಟಗರಿ ಕಾಮಿಡಿ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟು ಈಗಿನ ಕಾಲದಲ್ಲಂತೂ ಕಾಮಿಡಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ಯಾಕಂತ ಹೇಳಿದ್ರೆ ಕಾಮಿಡಿ ವಿಡಿಯೋಸ್ಗಳನ್ನ ಮಾಡೋದ್ರಿಂದ ನಮ್ಮ ವಿಡಿಯೋಸು ಬೇಗ ವೈರಲ್ ಆಗುತ್ತೆ ಅಂತ ಹೇಳಿ ಜಾಸ್ತಿ ಜನ ಅದನ್ನು ಯೂಸ್ ಮಾಡ್ತಾರೆ. ಕಾಮಿಡಿಯಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ರೆ ನೀವು ಇವಾಗ ಡ್ರಾಮಾ ಟೈಪಲ್ಲಿ ಏನಾದರೂ ಕಾಮಿಡಿ ಮಾಡ್ತಾ ಇದ್ದೀರಾ. ಇವಾಗ ನೀವು ಬಿಗ್ ಬಾಸನ್ನೇ ತೊಗೋಬೋದು. ಬಿಗ್ ಬಾಸಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ವಿನ್ನರು ರನ್ನರ್ ಅಪ್ ಇದ್ದಾರಲ್ವ, ಅವರು ತುಂಬ ಕಾಮಿಡಿ ಮಾಡ್ತಾಯಿದ್ರು, ಎಂಟರ್ಟೈನ್ ಮಾಡ್ತಾಯಿದ್ರು. ಅವರು ಆ ವಿಡಿಯೋಸ್ಗಳನ್ನೆಲ್ಲ ಕಾಮಿಡಿ ವಿಡಿಯೋಸಲ್ಲಿ ಬರುತ್ತೆ. ಇವಾಗ ನೀವೇನಾದರೂ ಸಪ್ರೇಟಾಗಿ ಸ್ಕ್ರಿಪ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ, ಅಂಥವೇನಾದರೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಕಾಮಿಡಿ ವಿಡಿಯೋಸ್ನಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಈ ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ವಿಡಿಯೋಸು ಬೇಗ ವ್ಯೂಸು ಸಬ್ಸ್ಕ್ರೈಬರ್ಸು ಬರುತ್ತೆ. ಥರ್ಡ್ ಕ್ಯಾಟಗರಿ ಎಜುಕೇಷನ್ ಅಂಥೇಳಿ ನಿಮ್ಗೆ ಅದರೊಳಗಡೆ ಆ ಕ್ಯಾಟಗರಿಲೇ ಗೊತ್ತಾಗುತ್ತೆ. ಟೀಚ್ ಮಾಡೋದು. ನಾವು ಬೇರೆಯವರಿಗೆ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಬಗ್ಗೆ, ಕನ್ನಡ, ಇಂಗ್ಲೀಷು, ಹಿಸ್ಟ್ರಿ ಅಂಥದ್ದು ಯಾವುದಾದ್ರೂ ಬಗ್ಗೆ ನಾವು ಟೀಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವಾಗ ನೀವೊಂದು ಎಕ್ಸೆಲ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀರಾ, ಅದನ್ನು ಎಜುಕೇಷನ್ನಲ್ಲಿ ಆ್ಯಡ್ ಮಾಡಿ. ಈ ರೀತಿಯಾದಂಥ ಕ್ಯಾಟಗರೀಸಲ್ಲಿ ಬರೋದು, ಎಜುಕೇಷನ್ನಲ್ಲಿ ಬರೋದು ಆಲ್ಮೋಸ್ಟು ನೀವೇನು ಟೀಚ್ ಮಾಡ್ತಾ ಇರ್ತೀರೋ ಅದೆಲ್ಲವೂ ಎಜುಕೇಷನಲ್ಲಿ ಬರುತ್ತೆ. ನೀವೇನಾದರೂ ಆ್ಯಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದನ್ನು ಬೆಸ್ಟ್ ಸೊಲ್ಯೂಷನ್ನು. ನೀವು ಯಾವುದೇ ಟೀಚ್ ಮಾಡಿದ್ರೂ ಎಜುಕೇಷನ್ಗೆ ಆ್ಯಡ್ ಮಾಡಿ. ಎಂಟರ್ಟೈನ್ಮೆಂಟ್ ಈ ಕ್ಯಾಟಗರಿಯಲ್ಲಿ ನೀವೇನಾದರೂ ಕಾಮಿಡಿ ಮಾಡ್ತಾ ಇದ್ದೀರಾ, ಯಾರಿಗಾದರೂ ಫನ್ ಮಾಡ್ತಾ ಇದ್ದೀರಾ, ಏನಾದರೂ ಫ್ರ್ಯಾಂಕ್ ಮಾಡ್ತಾ ಇದ್ದೀರಾ, ಅಂಥದ್ದಕ್ಕೆ ಎಂಟರ್ಟೈನ್ಮೆಂಟು ತುಂಬಾ ಹೆಲ್ಪ್ ಆಗುತ್ತೆ. ಏನಾದರೂ ಈ ಕ್ಯಾಟಗರಿಲಿ ನೀವು ವಿಡಿಯೋಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ನ ಚೂಸ್ ಮಾಡಿ. ಈ ರೀತಿ ಚೂಸ್ ಮಾಡೋದ್ರಿಂದ ಬೇಗ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ.
ಎಂಟರ್ಟೈನ್ಮೆಂಟು ಅಂತೇಳಿ ನಾನು ಆಲ್ರೆಡಿ ಒಂದು ಕಾಮಿಡಿ ಅಂತ ಹೇಳಿದ್ದೀನಿ, ಎಂಟರ್ಟೈನ್ಮೆಂಟು ಅಂತೇಳಿ ಹೇಳಿದ್ದೀನಿ. ಕಾಮಿಡಿಯಲ್ಲಿ ನೀವೇನಾದರೂ ಸ್ಕ್ರಿಪ್ಟೆಡ್ ಮಾಡಿದರೆ ಅದನ್ನು ಕಾಮಿಡಿ ಅಂತೇಳಿ ಮಾಡ್ಬೋದು. ಆದರೆ ಎಂಟರ್ಟೈನ್ಮೆಂಟ್ ನೀವು ರಿಯಲಾಗಿ ಏನು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೀರೋ ಆ ರೀತಿಯಾದಂಥ ಕ್ಯಾಟಗರಿಯಲ್ಲಿ ಬರುವಂಥದ್ದು ಈ ರೀತಿ ಕಾಮಿಡಿ. ನೀವೇನಾದರೂ ಸ್ಟೋರಿ ಹೇಳ್ತಾ ಇದ್ದೀರಾ, ಚಿಕ್ಕ ಮಕ್ಕಳಿಗಾಗಿರ್ಬೋದು, ಏನಾದರೂ ಯಾವುದಾದ್ರ ಬಗ್ಗೆ ಸ್ಟೋರಿ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನು ಎಂಟರ್ಟೈನ್ಮೆಂಟ್ಗೆ ಆ್ಯಡ್ ಮಾಡಿ. ಇದರಿಂದ ವ್ಯೂಸು ಬೇಗ ಬರುತ್ತೆ. ಇದು ಕರೆಕ್ಟಾಗಿರುವಂತಹ ಕ್ಯಾಟಗರಿ. ಗೇಮಿಂಗ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ, ನೀವು ಆಲ್ರೆಡಿ ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ, ಗೇಮ್ ವಿಡಿಯೋಸ್ಗಳನ್ನ ಹಾಕಿರ್ತಾರೆ. ಇವಾಗ ನೀವು ಯಾವುದಾದ್ರೂ ಒಂದು ಆನ್ಲೈನ್ ಗೇಮ್ಸ್ಗಳು ಅಂಥದ್ದೆಲ್ಲ ಗೇಮ್ ವಿಡಿಯೋಸ್ಗಳು ಹಾಕಿರ್ತಾರಲ್ವ, ಅದನ್ನು ಗೇಮಿಂಗಲ್ಲಿ ಆ್ಯಡ್ ಮಾಡಿ. ನೀವು ಯಾವುದೇ ರೀತಿಯಾದಂಥ ಗೇಮ್ಸ್ ನೀವು ಶೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಗೇಮಿಂಗ್ ರಿಲೇಟೆಡ್ ಆಗಿರುವಂಥದ್ದು ಯಾವುದೇ ಗೇಮ್ಸ್ ಆಗಿರ್ಬೋದು ಆ ಗೇಮ್ಸ್ನ ಗೇಮಿಂಗ್ ಕ್ಯಾಟಗರಿಲಿ ಆ್ಯಡ್ ಮಾಡಿ. ಈ ಗೇಮಿಂಗ್ ಅನ್ನೋದು ಜಸ್ಟ್ ನೀವು ಯಾವುದನ್ನ ಪ್ಲೇ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಹೋಗುತ್ತೆ. ಅದಕ್ಕೆ ಆದಷ್ಟು ಗೇಮಿಂಗ್ ಕ್ಯಾಟಗರಿಲಿ ನೀವು ಯಾವ್ದು ಗೇಮ್ ಆಟಾಡ್ತಾ ಇದ್ದೀರಾ ಆ ಗೇಮ್ನ ಆನ್ಲೈನಲ್ಲಿ ಏನಾದರೂ ನೀವು ತೋರಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನು ಗೇಮಿಂಗ್ ಕ್ಯಾಟಗರಿಗೆ ಹಾಕ್ಕೊಳ್ಳಿ. ಹೌ ಟು ಸ್ಟೈಲ್ ಅಂತ ಹೇಳಿದ್ರೆ ನೀವೊಂದು ಜಡೆ ಹಾಕ್ಕೊಳ್ತಾ ಇರ್ತೀರಾ, ಏನೋ ಮೇಕಪ್ ಮಾಡ್ಕೊಳ್ತಾ ಇರ್ತೀರಾ, ಕುಕ್ಕಿಂಗ್ ಮಾಡ್ತಾ ಇರ್ತೀರಾ. ಯಾವ ರೀತಿ ಈಗ ಹೌ ಟು ಮೇಕ್ ಅಂತೇಳಿ ಆಗ್ತಿರಲ್ವ, ಆ ರೀತಿ ಹೌ ಟು ಅಂತ ಅನ್ನೋದು ನೀವು ಕುಕ್ಕಿಂಗಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕುಕ್ಕಿಂಗಿಗೂ ಬರುತ್ತೆ. ನೀವೇನಾದರೂ ಇವಾಗ ಜಡೆ ಹಾಕ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಂಥದ್ದೇನಾದರೂ ನೀವು ಇವಾಗ ಟ್ಯುಟೋರಿಯಲ್ ತೋರಿಸ್ತಾ ಇರ್ತೀರಾ, ನಾನು ಈ ರೀತಿ ಮಾಡ್ತಾ ಇದ್ದೀನಿ, ಆ ರೀತಿ ಮಾಡ್ತಾ ಇದ್ದೀನಿ ಅಂಥೇಳಿ ನೀವು ಒಂದೊಂದು ಟ್ಯುಟೋರಿಯಲ್ನ ಮೇಕಪ್ ಮಾಡೋದಾಗಿರ್ಬೋದು, ಕುಕ್ಕಿಂಗ್ ಮಾಡೋದಾಗಿರ್ಬೋದು, ಅವನ್ನೆಲ್ಲ ತೋರಿಸ್ತಾ ಇರ್ತೀರಲ್ವ, ಅದನ್ನು ಹೌ ಟು ಸ್ಟೈಲ್ ಅಂತ ಹಾಕ್ಕೊಳ್ಳೋದ್ರಿಂದ ವೀಡಿಯೋಸ್ಗೆ ವ್ಯೂಸು ಬೇಗ ಬರುತ್ತೆ. ಯಾರು ನಿಮ್ಮ ವೀಡಿಯೋಸ್ನ ನೋಡಬೇಕು ಅಂಥೇಳಿ ಸರ್ಚ್ ಮಾಡ್ತಾ ಇರ್ತಾರಲ್ವ ಅಂಥವರಿಗೆ ಯೂಟ್ಯೂಬ್ ಆಲ್ಗೋರಿದಮು ಇದನ್ನು ಬೇಗ ಸರ್ಚ್ ಮಾಡಿಸುತ್ತೆ. ನ್ಯೂಸ್ ಚಾನಲ್ಗಳನ್ನೆಲ್ಲ ಮಾಡಿರ್ತೀರ, ಅದೆಲ್ಲ ಕೆಟಗರಿನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನ್ಯೂಸ್ ಆ್ಯಂಡ್ ಪಾಲಿಟಿಕ್ಸ್ ಅಂತೇಳಿ ಯೂಸ್ ಮಾಡಿ. ಇವಾಗ ನೀವು ನ್ಯೂಸಲ್ಲಿ ರಾಜಕೀಯದ ಬಗ್ಗೆನೂ ಹೇಳಿರ್ತೀರಾ, ರಾಜಕೀಯದ ಬಗ್ಗೆ ಅಂಥದ್ರ ಬಗ್ಗೆ ಎಲ್ಲ ಹೇಳಿದ್ದೀರಾ ಅಂತಂದರೆ ಅದರಲ್ಲಿ ನ್ಯೂಸ್ ಆ್ಯಂಡ್ ಪಾಲಿಟಿಕ್ಸ್ ಅಂತೇಳಿ ಚೂಸ್ ಮಾಡಿದ್ರೆ ಸಾಕು. ಪೀಪಲ್ ಆ್ಯಂಡ್ ಬ್ಲಾಗ್ಸ್, ನೀವೇನಾದರೂ ಮಿಕ್ಸ್ ಕಂಟೆಂಟ್ನ ಮಾಡ್ತಾ ಇದ್ದೀರಾ, ಇವಾಗ ಬ್ಯೂಟಿದು ತೋರಿಸ್ತಾ ಇದ್ದೀರಾ, ಹೋಮ್ ರೆಮಿಡೀಸ್ನ ತೋರಿಸ್ತಾ ಇದ್ದೀರಾ, ಅದ್ರ ಜೊತೆಗೆ ಕುಕ್ಕಿಂಗ್ನು ತೋರಿಸ್ತಾ ಇದ್ದೀರಾ, ಇದೆಲ್ಲ ಮಿಕ್ಸ್ ಕಂಟೆಂಟ್ಗಳು. ನೀವೆಲ್ಲೆಲ್ಲಿ ಹೋಗ್ತಾ ಇದ್ದೀರಾ, ಟ್ರಾವೆಲು, ಅದೆಲ್ಲದ್ರ ಬಗ್ಗೆ ತೋರಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನೀವು ಯೂಟ್ಯೂಬಲ್ಲಿ ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಅಂತೇಳಿ ಸರ್ಚ್ ಮಾಡೋದ್ರಿಂದ ಇದನ್ನು ಈ ಕೆಟಗರಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೇಗ ವ್ಯೂಸು ಸಬ್ಸ್ಕ್ರೈಬರ್ಸು ಬರ್ತಾರೆ. ಪೆಟ್ಸ್ ಆ್ಯಂಡ್ ಅನಿಮಲ್ಸ್, ಇವಾಗ ಯಾವುದೋ ನಿಮ್ಮಲ್ಲಿ ಒಂದು ಕ್ಯಾಟ್ ಇದೆ, ಡಾಗ್ ಇದೆ, ಅದ್ರ ಬಗ್ಗೆ ಏನಾದರೂ ನೀವು ವಿಡಿಯೋ ಮಾಡ್ತಾ ಇದ್ದೀರಾ, ಡೈಲಿ ಅದೇ ಕಂಟೆಂಟ್ನ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಅದು ಏನು ಮಾಡ್ತಾ ಇದೆ, ಅದು ಹೇಗಿದೆ, ಅದ್ರ ಬಗ್ಗೆ ಎಲ್ಲ ತೋರಿಸ್ತಾ ಇರ್ತೀರಲ್ವ, ಅದನ್ನೇ ಪೆಟ್ಸ್ ಆ್ಯಂಡ್ ಅನಿಮಲ್ಸ್. ನೀವೇನಾದರೂ ಇವಾಗ ಯಾವುದೋ ಒಂದು ಪೆಟ್ನ ಸೇಲ್ ಮಾಡ್ತಾ ಇರ್ತೀರಾ, ಕ್ಯಾಟ್ ಆಗಿರ್ಬೋದು, ಡಾಗ್ ಆಗಿರ್ಬೋದು, ಅವನ್ನೆಲ್ಲ ಸೇಲ್ ಮಾಡ್ತಾ ಇದ್ದೀರಾ, ಅದನ್ನು ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನೀವು ಪೆಟ್ಸ್ ಆ್ಯಂಡ್ ಅನಿಮಲ್ಸ್ ಕೆಟಗರಿನ ಚೂಸ್ ಮಾಡಬೇಕಾಗುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಟೆಕ್ ರಿಲೇಟೆಡ್ ವಿಡಿಯೋಸ್. ಇವಾಗ ನೀವು ಯೂಟ್ಯೂಬಲ್ಲಿ ಏನು ಮಾಡಬೇಕು, ಯಾವ ರೀತಿ ಯೂಟ್ಯೂಬ್ನ ಮಾಡಬೇಕು, ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತೀವಲ್ವ, ಅದನ್ನೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಹೇಳಿ ಕರೀತಾರೆ. ಈ ವಿಡಿಯೋಸ್ಗಳನ್ನ ನೀವು ಮಾಡ್ಬೋದು. ಏನಾದರೂ ನೀವು ಯೂಟ್ಯೂಬ್ ಬಗ್ಗೆ ಏನಾದರೂ ಮಾಡ್ತಾ ಇದ್ದೀರಾ, ಬೇರೆ ಏನಾದರೂ ಇವಾಗ ಒಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಅಂಥದ್ರ ಬಗ್ಗೆ ಎಲ್ಲಾದರೂ ನೀವು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಅಲ್ಲಿಗೆ ಸೇರುತ್ತೆ. ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಇದು ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಥ್ರೋಬಾಲ್ ಆಗಿರ್ಬೋದು, ಅಂಥದ್ರ ಬಗ್ಗೆ ಏನಾದರೂ ನೀವು ವಿಡಿಯೋಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಗ ನೀವು ಸ್ಪೋರ್ಟ್ಸ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದು ರೈಟ್ ಕೆಟಗರಿ. ಟ್ರಾವೆಲ್ ಆ್ಯಂಡ್ ಈವೆಂಟ್ಸ್, ನೀವು ಹೊರಗಡೆ ಹೋಗಿ ವಿಡಿಯೋಸ್ಗಳನ್ನ ಟ್ರಾವೆಲಲ್ಲಿ ನೀವೆಲ್ಲೋ ಒಂದು ಕಡೆ ಹೋಗ್ತೀರಾ, ಆ ಪ್ಲೇಸ್ ಬಗ್ಗೆ ತೋರಿಸ್ತೀರಾ ಅಂತ ಹೇಳಿದ್ರೆ ಅದನ್ನೆಲ್ಲ ಟ್ರಾವೆಲ್ಸಲ್ಲಿ ಆ್ಯಡ್ ಮಾಡಿ. ಟ್ರಾವೆಲ್ಸ್ ಆ್ಯಂಡ್ ಈವೆಂಟ್ಸ್ ಏನಾದರೂ ಅದ್ರ ಬಗ್ಗೆ ಏನಾದರೂ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಟ್ರಾವೆಲ್ ಆ್ಯಂಡ್ ಈವೆಂಟ್ಸ್ ಅದಕ್ಕೆ ಆ ಕೆಟಗರಿಗೆ ಅದು ಸೇರುತ್ತೆ. ಅದಕ್ಕೆ ಆದಷ್ಟು ಇದನ್ನು ನೀವು ಚೂಸ್ ಮಾಡೋದನ್ನು ಮರಿಬೇಡಿ. ನೋ ಪ್ರಾಫಿಟ್ಸ್ ಆ್ಯಂಡ್ ಆ್ಯಕ್ಟಿವಿಸಮ್, ನೋ ಪ್ರಾಫಿಟ್ಸ್ ಆ್ಯಂಡ್ ಆ್ಯಕ್ಟಿವಿಸಮ್ ಅಂತ ಹೇಳಿದ್ರೆ ಇದು ಯಾವ ಕೆಟಗರಿಗೆ ಬರುತ್ತೆ ಅನ್ನೋ ಡೌಟ್ಸ್ ಇರುತ್ತೆ. ನೋ ಪ್ರಾಫಿಟ್ಸ್ ಆ್ಯಂಡ್ ಆ್ಯಕ್ಟಿವಿಸಮು ಇದು NGOs ಬಗ್ಗೆ, ಯಾವುದಾದ್ರೂ ಡೊನೇಷನ್ಸ್ ಬಗ್ಗೆ, ಆಮೇಲೆ ಸೇವಾ ಸಮಿತಿಗಳಿರ್ತಾವಲ್ವ ಅದ್ರ ಬಗ್ಗೆ ಬರುತ್ತೆ, ಯಾವುದಾದ್ರೂ ಸಂಘ ಸಂಸ್ಥೆಗಳ ಬಗ್ಗೆ ಇರುತ್ತೆ, ಅವೆಲ್ಲವೂ ಇದರೊಳಗೆ ಬರುತ್ತೆ. ನೀವೇನಾದರೂ ಆ ರೀತಿಯಾದಂಥ ವೀಡಿಯೋಸ್ಗಳನ್ನೇನಾದರೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆಗ ನೀವು ಈ ಕೆಟಗರಿನ ಚೂಸ್ ಮಾಡಬೇಕಾಗುತ್ತೆ. ಎಲ್ರಿಗೂ ಇದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್
ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೇನಾದರೂ ಯಾವುದಾದ್ರೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಾನು ರಿಪ್ಲೈ ಕೊಡ್ತೀನಿ, 1 by 1 ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೇರೆ ವಿಡಿಯೋದಲ್ಲಿ ಸಿಗೋಣ. ಬಾಯ್.